ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಯುವಕನೊಬ್ಬನ ಬರ್ಬರ ಹತ್ಯೆಯಾಗಿರುವಂತಹ ಕೇಸ್ ಏನಿದೆ. ಹಳೆ ವೈಷಮ್ಯಕ್ಕೆ ಬರ್ಬರವಾಗಿ ಕೊಚ್ಚಿ ಕೊಂದಿದ್ದಾರೆ ಹಂತಕರು. ಮೈಸೂರು ಮೂಲದ ಮೊಹಮ್ಮದ್ ಸೋಹೇಬ್ ಅನ್ನುವಂತ 22 ವರ್ಷದ ಯುವಕ ಬರ್ಬರ ಹತ್ಯೆಗೊಳಗಾಗಿದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಈ ಬರ್ಬರ ಹತ್ಯೆ ನಡೆದಿರುವಂತದ್ದು. ಹಳೆ ವೈಷಮ್ಯಕ್ಕೆ ಕೊಚ್ಚಿ ಕೊಂದಿದ್ದಾರೆ ಹಂತಕರು. 22 ವರ್ಷದ ಮೊಹಮ್ಮದ್ ಸೋಹೇಬ್ ಮೈಸೂರು ಮೂಲದವನು. ಶ್ರೀರಂಗಪಟ್ಟಣ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ಮೈಸೂರಿನ ಉದಯಗಿರಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಈ ವ್ಯಕ್ತಿ ಸೋಫಿಯನ್ ಕೊಲೆ ಪ್ರಕರಣದಲ್ಲಿ A3 ಆರೋಪಿಯಾಗಿದ್ದ. ಸೋಹೇಬ್ ಕೊಲೆ ಮಾಡೋದಕ್ಕೆ ಸಂಚನ ಕೂಡ ಹಾಕಿದ್ರು ಹಂತಕರು. ಸೋಹೇಬ್ A3 ಆರೋಪಿ ಬೇರೆ ಆಗಿರ್ತಾನೆ. ಮತ್ತೊಬ್ಬರ ಕೊಲೆ ಕೇಸ್ನಲ್ಲಿ ಕಾರ್ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಅಂತ ಕರೆಸಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆರೋಪಿಗಳು. ಮೃತ ಯುವಕನ ಮೇಲೆ ಒಟ್ಟು 7 ಪ್ರಕರಣ ಕೂಡ ದಾಖಲಾಗಿತ್ತು. ಆರೋಪಿಗಳ ಪತ್ತೆಗೆ 3 ತಂಡವನ್ನ ಮಂಡ್ಯ SP ರಚಿಸಿದ್ದಾರೆ. ಮಂಡ್ಯದಲ್ಲಿ SP ಡಾಕ್ಟರ್ ವಿಜಯ್ ಶೋಭರಾಣಿ ಅವರು ಈ ರೀತಿಯಾಗಿ 3 ತಂಡಗಳನ್ನ ರಚಿಸಿರುವಂತದ್ದು. ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾರು ಈ ಕೊಲೆಗೆ ಕಾರಣರಾದ್ರು ಹುಡುಕಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 7 ಕೇಸ್ ದಾಖಲಾಗಿತ್ತು. ಈ ಮೃತ 22 ವರ್ಷದ ಯುವಕ ಸೋಹೇಬ್ ಏನಿದ್ದಾನೆ ಇವನ ಮೇಲೆ ಹಳೆಯ ವೈಷಮ್ಯಕ್ಕೆ ಹಂತಕರು ಕೊಂದಿರುವಂಥದ್ದು. ಸಾವಿರದ 26ರಂದು ಸುಮಾರು 5:30ಯಿಂದ 6 ಗಂಟೆ ಸಮಯದ ಒಳಗೆ ಒಂದು ಗಂಜಾಂಗೆ ಹೋಗುವ ರಸ್ತೆ ನಿಮಿಷಾಂಬ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು ಒಂದು 600 ಮೀಟರ್ ಹಿಂಭಾಗ ನಿಮಿಷಾಂಬ ಟೆಂಪಲ್ ಹಿಂಭಾಗದಲ್ಲಿ ಒಂದು ಪರ್ಸನ್ ಮೊಹಮ್ಮದ್ ಸೋಯೇಬ್ 23 ವರ್ಷ ಇವರಿಗೆ ಯಾರೋ ದುಷ್ಕರ್ಮಿಗಳು 5ರಿಂದ 10 ಜನ ಬಂದು ಅಲ್ಲಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಒಂದು ಮರ್ಡರ್ ಮಾಡಿರ್ತಾರೆ ಅಂತ ಹೇಳಿ ಅವರ ತಾಯಿಯಾದ ಸುಲ್ತಾನ ಬಾನು 40 ವರ್ಷ ಇವರು ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 111/26 ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು